ಓಕೆ NJ07 NJ07 NJ7 ಕೀ ಗೊತ್ತಾಯ್ತಲ್ಲಪ್ಪ. ಈಗ ನಮ್ದು ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಇರ್ತೀವಿ, ನಾವು ಕಲಿಯಕ್ಕೆ ಬಂದಿದ್ದೇವೆ. ಹೌದೌದು. ಒಂದು ವಾಯ್ಸ್ ಜಾಸ್ತಿ ಇರುತ್ತೆ. ಇವು ಜಂಬೂ ಸಿಲಿಂಡರ್ಸು ಓಟು ಇವು ಆಕ್ಸಿಜನ್ ಇದ್ರವು ಸರ್ಜರಿಗೆ ನಡೆಯುವಾಗ ಇವನ್ನ ಸರ್ಜರಿಗಿಂತ ಬಿಫೋರ್ ಒಂದು 10 ಮಿನಿಟ್ಸ್ ಬಿಫೋರೇ ಆನ್ ಮಾಡ್ಕೋಬೇಕು. ನಾವು ಇದನ್ನು ಆನ್ ಮಾಡ್ಕೋಬೇಕು, ಇದು ಆನ್ ಮಾಡ್ಕೋಬೇಕು. ಎಲ್ಲಿ ಆನ್ ಮಾಡ್ಕೋಬೇಕಂದ್ರೆ ಇದನ್ನ MCB ಇದೆಯಲ್ಲ, MCBನ ಡೌನ್ಗೆ ಹೇಳಿದ್ರೆ ರನ್ ಆಗ್ತದೆ. MCB ಏನೋ ಇದ್ರಿಗೆ ಪ್ರಾಬ್ಲಮ್ ಡೌನ್ ಮಾಡಬೇಕು. ಇದು ವ್ಯಾಕ್ಯೂಮ್ ಬೇಕೋ ಬೇಡವಾ ಎಲ್ಲ ಕೇಸ್ಗೆ ಏನು ಬೇಕಾಗಲ್ಲ. ಕೆಲವೊಂದು ಕೇಸಿಗೆ ಬೇಕು ಇನ್ ನೆಸೆಸರಿ ಕಂಡೀಷನ್ಸ್ ಅಲ್ಲಿ ಆನ್ ಮಾಡ್ಕೊಳ್ಳೋದು. ನಾವು ಕುಮಾರ್ ಅವ್ರ ಹತ್ರ ಕೇಳ್ಕೋಬೇಕು, ವ್ಯಾಕ್ಯೂಮ್ ಬೇಕಾ ಬೇಡ ಅಂತ ಕೇಳ್ಕೊಂಡ್ರೆ ಬೇಕು ಅಂದ್ರೆ ವ್ಯಾಕ್ಯೂಮ್ ಆನ್ ಮಾಡ್ಕೋಬೇಕು, ಬೇಡ ಅಂದ್ರೆ ಆಫ್ ಅಲ್ಲೇ ಇರುತ್ತೆ. ಈಗ ನಾವು ಇದನ್ನ ಆನ್ ಮಾಡ್ಕೋಬೇಕು 10 ಮಿನಿಟ್ಸ್ ಬಿಫೋರ್. ನಾವು ಕ್ಲಾಕ್ ವೈಸ್ ಮಾಡ್ಕೊಂಡ್ರೆ ಕ್ಲೋಸ್ ಆಗುತ್ತೆ, ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆನಾ? ಇದನ್ನ ನೆಕ್ಸ್ಟ್ ಹಿಂಗೆ ಓಪನ್ ಮಾಡ್ಕೊಂಡ್ರೆ ಓಪನ್ ಆಗಿದೆ, ಆ ಥರ ಇದೆ. ಕ್ಲೋಸ್ ಮಾಡ್ಕೋಬೇಕಂದ್ರೆ ಈ ಥರ ಹೇಳ್ಕೋಬೇಕು. ಒಂದ್ಸಲಕ್ಕೆ ಎಷ್ಟು ಆನ್ ಮಾಡ್ಕೋಬೇಕನ್ನ ಮೇಡಮ್? ಒಂದ್ಸಲಕ್ಕೆ ಎಷ್ಟು ಆನ್ ಮಾಡ್ಕೋಬೇಕು? 3 ಆನ್ ಮಾಡ್ಬೇಕಾ? ಒಂದೊಂದೇ ಆನ್ ಮಾಡ್ಕೋಬೇಕು. ಒಂದೇ. ಇದು ಫುಲ್ ಇದೆಯಾ ಇಲ್ವಾ ಹೆಂಗ್ ಗೊತ್ತಾಗುತ್ತೆ? ಸಿಲಿಂಡರ್ಸ್ ಫುಲ್ ಇದೆ ಇಲ್ಲಂದ್ರೆ ಅಲ್ಲಿ ಗೊತ್ತಾಗ್ತದೆ. ಆನ್ ಮಾಡ್ಕೋಬೇಕು ಇಲ್ಲಿ, ಇಲ್ಲಾಂದ್ರೆ ಇಲ್ಲಿ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗತ್ತೆ? ಇದು ಹೆಂಗ್ ಗೊತ್ತಾಗತ್ತೆ? ಫುಲ್ ನಮ್ಗೆ ಗೊತ್ತಿಲ್ಲ. ಕ್ಲೋಸ್ ಮಾಡ್ಬಿಟ್ವಿ ಅಂದ್ರೆ ಇದು ಬಂದು 0 ನಿಂತಿರುತ್ತೆ. ಒಂದ್ ನಿಮಿಷ ಕ್ಲೋಸ್ ಮಾಡಿದ್ರೆ 0 ಕಂಟ್ರೋಲ್ ಅಲ್ಲಿ ಆಟೋಮ್ಯಾಟಿಕ್ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಗೇಜ್ 0 ಅಂತ ನಿಂತಿರುತ್ತೆ. 0 ಆಗಿರುತ್ತೆ. ಆಯ್ತು. ನೀಡಲ್ಸ್ ಗೇಜ್ ಅಂದ್ರೆ ನೀಡಲ್ 0 ನಿಂತಿರುತ್ತೆ. ನಾವೀಗ ಆನ್ ಮಾಡ್ಕೊಂಡಾಗ ಅದು ಬಂದು ನಮ್ಗೆ ಇದರಲ್ಲಿ ಅರ್ಧ ಇದೆ ಅಂದಾಗ 100% ತೋರಿಸಲ್ಲ, 50% ತೋರಿಸಲ್ಲ. ಮುಕ್ಕಾಲ್ ಭಾಗ ಇದೆ ಅಂದ್ರೆ 70%. ಓಕೆ, ಸೊ ಅರ್ಧ ಇದೆ ಅಂದ್ರೆ 50% ತೋರಿಸುತ್ತೆ. 50ಗೆ 3/4 ಇದ್ರೆ 70% ತೋರಿಸುತ್ತೆ. ಆಯ್ತು. ಓಕೆ, ಆಮೇಲೆ ಕ್ಲೋಸ್ ಮಾಡಿದೆ. ಓಟಿ ಸ್ಟಾರ್ಟ್ ಆಗುತ್ತೆ ಅಂದಾಗ 10 ನಿಮಿಷ ಮುಂಚೆ ಬಂದ್ಬಿಟ್ಟು ಆನ್ ಮಾಡ್ಕೊಂಡು. ಓಕೆ, ಮತ್ತೆ ಇದು ಅಷ್ಟೇ, ಅದು ಅಷ್ಟೇ. ಇನ್ನು ಒಳಗಡೆ ಪೈಪ್ ಒಳಗಡೆ ವ್ಯಾಕ್ಯೂಮ್ ಇದೆ. ನೆನ್ನೆ ಆನ್ ಮಾಡಿದ್ರಲ್ಲ, ಫುಲ್ ಖಾಲಿ ಆಗಿಲ್ಲ. ಇನ್ನು 500 ಅಂದ್ರೆ ಅರ್ಧ ಇದೆ ಇನ್ನ. ವ್ಯಾಕ್ಯೂಮ್ಗೆ ಇದು ವ್ಯಾಕ್ಯೂಮ್ ಅಲ್ವಾ? ಇದು ವ್ಯಾಕ್ಯೂಮ್ ಎಲ್ಲೋ ಸಿಲಿಂಡ್ರು. ಇವಾಗ ನಮ್ಗೆ 500 ಹತ್ರ ನೀಡ್ಲಿದೆ. 500 600 ಹತ್ರ ಅರೌಂಡ್ 500 450 ವರೆಗೂ ಇದೆ. 450 ವರೆಗೂ ಇದೆ. 450 ನೀಡ್ಲಿದೆ. ಹಾಗೆ ಅಷ್ಟಿದೆ ಅಂದ್ರೆ 45% ಇದೆ. ಅದು ಡೌನ್ ಆಗ್ತಾ ಬರುತ್ತಾ? ವಾಕ್ಯೂಮ್ ಖಾಲಿ ಆಗ್ತಾ ಡೌನ್ ಆಗುತ್ತೆ. ಮೊದ್ಲೇ ಮಾಡಿಸ್ಬೇಕಾ ಮುಂಚೆ ಆಮೇಲೆ ಮಾಡಿಸ್ಬೇಕಾ? ಈಗ ಆನ್ ಆಯ್ತಲ್ಲ, ನಂಗೆ ಆನ್ ಆಗ್ತೈತಿ. ಟೈಟ್ ಮಾಡ್ತೀನಿ ಅಷ್ಟೇ. ಆಯ್ತಾ? ಈಗ ಮೋಹನ, ಈಗ ಒಂದೊಂದೇ ಮುಗಿಸ್ಕೊಂತ ಬರೋಣ. ಫಸ್ಟ್ ವ್ಯಾಕ್ಯೂಮ್ ಮಾಡ್ಕೊಳ್ಳೋಣ. ವ್ಯಾಕ್ಯೂಮ್ದಲ್ಲಿ ಈಗ 45% ಇದೆ. ಇದರಲ್ಲಿ ನಾವು ಡೌನ್ ಮಾಡ್ತೀವಿ. ವ್ಯಾಕ್ಯೂಮ್ ಬೇಗ ಕೇಳ್ಕೊಂಡು ಮಾಡ್ತೀವಿ. ಈಗ ವ್ಯಾಕ್ಯೂಮ್ ಫುಲ್ ಖಾಲಿ ಆದ್ಮೇಲೆ ರಿಫಿಲ್ ಮಾಡ್ಬೇಕಾ? ಖಾಲಿ ಆಗಲ್ಲ. ನಾವ್ ಯಾವಾಗ ರಿಫಿಲ್ ಮಾಡ್ಬೇಕು? ಮತ್ತೆ ರಿಫಿಲ್ ಏನಿರಲ್ಲ, ಅದು ಆಟೋಮೆಟಿಕ್ ಇದು ರನ್ ಆಗುತ್ತೆ. ಇದು ರನ್ ಆಗಿ ಅದು ತಗೊಳುತ್ತೆ. ಆದ್ರೆ ಇವಾಗ ನಾವ್ ಇದನ್ನ ಖಾಲಿ ಆಗ್ತಾ ಇದೆ ಅಂತ ಇದನ್ನ ರನ್ ಮಾಡ್ಬೇಕಾ? ಮತ್ತೆ ಅದು ಆಟೋಮೆಟಿಕ್ ಇಲ್ಲಿ ಆನ್ ಮಾಡಿರ್ತಲ್ಲ MCB, ಅದು ಫುಲ್ ಇದೆ ಅಂದಾಗ ಇದು ಸ್ಟಾಪ್ ಆಗಿರುತ್ತೆ, ಓಡಲ್ಲ ಇದು. ಅದು ಖಾಲಿ ಆದಂಗೆ ಇದು ರನ್ ಆಗಿ. ಅಂದ್ರೆ ಇದಕ್ಕೂ ಕನೆಕ್ಷನ್ ಅಂದ್ರೆ ಅದೇ ಸೈಕ್ಲಿಕ್ ಅದೇ ಎಷ್ಟು ಬೇಕೋ ಮಾಡ್ತಗೊಳುತ್ತೆ. ನಾವ್ ಅದನ್ನೇನು ಮುಗಿಸೋದು ಗಿಟ್ಟೋದು ಏನಿಲ್ಲ. ಅದು ಎಲ್ಲ ಪೈಪಲ್ಲೆಲ್ಲ ಸ್ಟಾಪ್ ಇದೆ ಅಂದಾಗ ಇದು ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಇದೇನಾಗತ್ತೆ? ಇದು ಮಿಷಿನ್ ಆರ್ ಮೋಟಾರು will generate automatically will generate vacuum depending upon requirement. Okay, depending on requirement ಪ್ರಕಾರ ಅದು ಮಾಡ್ಕೊಂತ ಹೋಗಬೇಕಾಗುತ್ತೆ. ಸೊ no manual vacuum filling.
ಆಯ್ತಾ ಏನ್ ಅದೇ ಬೇಕಾದ್ರೆ ತಗೊಳತ್ತೆ ಇದು ಮಾಡೋದು. ಆಯ್ತು. ಜಸ್ಟ್ MCB ಆನ್ ಆಫ್ ಹಾ. ಮಾತ್ರ ನಮ್ಮ ಕೆಲಸ. ಹಾ. ಇದೇನು ಗೊತ್ತಾ, ಇದ್ರದ್ದೇನೆ MCB ಆನ್ ಮಾಡಿದಾಗ ಇಲ್ಲಿ ಸ್ಟಾರ್ಟ್ ಬಟನ್ ಒತ್ತ ಅವಶ್ಯಕತೆ ಏನಿರಲ್ಲ. ಓಕೆನಾ, ಇದು ಪಾಯಿಂಟ್ ಕೊಟ್ಟಾರ ನೋಡಿ, ಆನ್ ಮಾಡಿ ಇದನ್ನ ಬಿಟ್ಟಿದ ತಕ್ಷಣ ಇದು ಸ್ಟಾಕ್ ಆಗುತ್ತೆ, ಅದು ಹಂಗೆ ಇರ್ತೈತೆ. MCB ಆಫ್ ಮಾಡ್ಕೊಂಡಾಗ ಇದು ಸೊ ಇದನ್ನು ನಮ್ಮ ಕೈಲಿ ಏನಿಲ್ಲ. ಏನ್ ಅದನ್ನ ಏನಂತಾರೆ, ಹಿಮ್ಲೈಟ್ ವಿತ್ 2 buttons ವಿತ್ ಗ್ರೀನ್ ಅಂಡ್ ನಮ್ಮ ಕೈಲಿ ಏನೂ ಇಲ್ಲ. ಮ್ಯಾನ್ಯುಯಲ್ ಕೆಲವೊಂದು ಟೈಮು ನಾವು ಮ್ಯಾನ್ಯುಯಲ್ ಆಫ್ ಮಾಡ್ಬೇಕಾಗುತ್ತವ, ಕೆಲವೊಂದು ಟೈಮ್ ಆಫ್ ಮಾಡೋಕ್ಕಾಗುತ್ತವ, ಅಂತ ಟೈಮಲ್ಲಿ ಮಾತ್ರ ನಾವು ಆಫ್ ಓಕೆ. ಎಂಥ ಸಿಚುವೇಶನ್ಸ್ ಅಲ್ಲಿ ಆಫ್ ಮಾಡ್ಬೇಕಾಗುತ್ತೆ? ಅಂತ ಸಿಚುವೇಶನ್ ಏನಿದೆ. ಗ್ರೀನ್ ಬಟನ್ ಓನ್ಲಿ ವೆನ್ ರಿಕ್ವೈರ್ಡ್. ಹೌದು. ಓಕೆಪ್ಪ, ಅದೆಲ್ಲ ಪ್ಯಾಕೇಜ್ ಫುಲ್ ಅವ್ರ ಹತ್ರ ಏನು ಇದು ಮಾಡೋಂಗೆ ಇಲ್ಲ. ಇವಾಗೇನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದನ್ನು ಏನು ಹಲೋ ಇಲ್ಲ, ಇದನ್ನು ಏನು ಚಾರ್ಜ್ ಮಾಡೋಕ್ಕೆ ಹೋಗ್ಬೇಡ, ಬಿಟ್ಬಿಡು. ಇದು ಆಕ್ಸಿಜನ್ ಬೇಕು ಅಂದಾಗ ಇಲ್ಲ ಆನ್ ಮಾಡೋದು ಅಷ್ಟೇ. ಇಲ್ಲಿ ಏನು ನೀವು ಬೇರೆ ಅವ್ಯಾವು ಟಚ್ ಮಾಡಕ್ಕೆ ನಾವು ಟಚ್ ಮಾಡಕ್ಕೆ ಹೋಗ್ಬಾರ್ದು. ಎಷ್ಟು ಆಕ್ಸಿಜನ್ ಬೇಕು ಅಂತ ಏನಾದ್ರು ಹೇಳಿದ್ರೆ ಇದನ್ನ ಮಾತ್ರ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಆನ್ ಮಾಡೋದು. ರಕ್ಷಾ ಹಾಸ್ಪಿಟಲ್ ಅಕೌಂಟಿಗೆ ಪೇಮೆಂಟ್ ಒಂದು ಕೆಲಸ ಮಾಡೋಣ, ಅವ್ರ ಕೈಲಿ ನಮ್ಮ ವರ್ಕ್ ಇರೋದು ಇದೊಂದು ಮತ್ತೆ ಇದೊಂದು ಎರಡು ಆಯ್ತಾ. ಗ್ಯಾಸ್ನವ್ರಿಗೆ ಕಾಲ್ ಮಾಡಿ ಹೊಸ ತರಿಸ್ಬೇಕು, ನಮಗೆ ಜಂಬೋ ಸಿಲಿಂಡರ್ಸ್ ಓಟು ಬೇಕು, ಖಾಲಿಯಾಗಿದೆ ಅಂತ ಅವ್ರ ಸಿಲಿಂಡರ್ ತಂದಾಗ ಇದನ್ನ ಸೆಟ್ ಮಾಡಿಬಿಟ್ಟು ಖಾಲಿಯಾಗಿರೋ ಸಿಲಿಂಡರ್ ವಾಪಸ್ ಇಲ್ಲಿ ಇರೋದು ಮೂರು ಮುಗ್ದಾದ್ಮೇಲೆ ಎಮರ್ಜೆನ್ಸಿಗೆ ಇನ್ನೆರಡು ತರಿಸಿಟ್ಕೊಳ್ಳೋದು. ತರಿಸಿಟ್ಕೊಂಡ್ರೆ 4 ಕೊಟ್ಟು ನಾವು 4. ಆಮೇಲೆ ಯಾವುದೇ ಕಾರಣಕ್ಕೂ ಇವನ್ನ ಟಚ್ ಮಾಡಂಗಿಲ್ಲ. ಇವು ಟಚ್ ಮಾಡಂಗಿಲ್ಲ. ಕ್ಲೀನ್ ಮಾಡಿಸ್ಬೇಕು ಅನ್ನೋ ಗಲೀಜ್ ಆಗಿದೆ, ಮಾಡಿಸ್ತೀನಿ. ಆಯ್ತಾ. ಇವಾಗ ನಾವು ಪ್ಯಾನೆಲ್ ಬರೋಣ, ಕಂಟ್ರೋಲ್ ಪ್ಯಾನೆಲ್ಗೆ ಹೋಗೋಣ. ಇದರಲ್ಲಿ ಏನೂ ಮುಟ್ಟವಾಗಿಲ್ಲ. ಕಂಟ್ರೋಲ್ ಪ್ಯಾನೆಲ್ ಆಟೋಮ್ಯಾಟಿಕ್ ಕಂಟ್ರೋಲ್ ಪ್ಯಾನೆಲ್. ಓಕೆ, ಇದರಲ್ಲಿ ಏನು ಮಾಡಬೇಕು? ಏನು ಟಚ್ ಮಾಡಂಗಿಲ್ಲ. ನೋ ಟಚ್, ಏನು ಟಚ್ ಮಾಡಂಗಿಲ್ಲ. ನೋ ಟಚ್ ಎನಿಥಿಂಗ್. ಹೌದು. ಡೋಂಟ್ ಟಚ್ ಎನಿಥಿಂಗ್, ಡೋಂಟ್ ಟಚ್ ಎನಿಥಿಂಗ್. ಓಕೆ. ಸಿಲಿಂಡರ್ ಖಾಲಿ ಆದ್ಮೇಲೆ ತರಿಸ್ಕೊಬೇಕು, ಕಾಲ್ ಮಾಡಿ. ಸಿಲಿಂಡರ್ ಖಾಲಿ ಆದ್ರೆ ಅಲ್ಲಿ ತೋರಿಸುತ್ತೆ ಝೀರೋ ಬರುತ್ತೆ. ಯಾವ್ದು ಫಿಲ್ ಇದೆ ಯಾವ್ದಿಲ್ಲ, ಒಂದು ಮಾರ್ಕ್ ಮಾಡ್ಬಿಡಪ್ಪ, ಫಿಲ್ಲಿಂಗ್ ಇದೆ ಇಲ್ವಾ ಅನ್ನೋದು. ಆಯ್ತಾ. ಇವಾಗ 4 ಸಿಲಿಂಡರ್ ಇದೆ, ಆಯ್ತಾ. ರೆಡ್ ಒಂದು ಇದಲ್ಲಿ ನಿಂಗೆ ಒಂದು ಮಾರ್ಕ್ ಅಲ್ಲಿ ಕೊಡ್ತೀವಿ. ಅಂದ್ರೆ ಇದು ಪೇಸ್ಟ್ ಅಲ್ಲಿ ಬರ್ದು ಕಚ್ಚಾಕ್ಬಿಡ್ತೀವಿ. 1 2 4 ಅಂತ ಬರಿತೀವಿ, ಹಾಕ್ತೀವಿ. 1 ಖಾಲಿ ಆಗಿದ ತಕ್ಷಣ ಇದನ್ನ ರಿಮೂವ್ ಮಾಡಿಬಿಟ್ಟು ಈ ಕಡೆ ಇಟ್ಕೊಂಡ್ಬಿಡ್ಬೇಕು. ರಿಮೂವ್ ಮಾಡಿ ಈಗ 2 ರನ್ ಆಗುತ್ತೆ. ಇದು ಖಾಲಿ ಆಗಿದ ತಕ್ಷಣ ಈಗ ನಮ್ಮನೆ ಸಿಲಿಂಡರ್ಗಳು ರೆಗ್ಯುಲೇಟರ್ ಹೆಂಗ್ ಓಪನ್ ಮಾಡ್ತೀವಿ ಇದೆ ನಂಬರ್ಸ್ ಕೊಟ್ಬಿಟ್ಟು ಯಾವ್ದು ಖಾಲಿ ಆಗಿದೆ ಅದ್ ಖಾಲಿ ಆದ್ಮೇಲೆ ನಂಬರ್ 1 ಖಾಲಿ ಆಗಿದೆ, ನಂಬರ್ 2 ಅಂತ ಬರೀದೆ ಅಲ್ವಾ, ಅಲ್ಲ ಒಂದು ಇ ಅಂತ ಬರೀದೆ, ಅಥವಾ ಏನಾದ್ರು ಒಂದು ಇದು ಮಾಡ್ಕೊಂಡು. ಇಲ್ಲ ಮ್ಯಾಮ್, ಇದನ್ನ ರಿಮೂವ್ ಮಾಡ್ಬಿಡ್ತಾರೆ ಹೊರಗಡೆ ತಂದ್ಬಿಡ್ತೀವಿ. ರಿಮೂವ್ ಮಾಡ್ಬಿಟ್ಟು ಹೊರಗಡೆ ತಂದ್ಬಿಡೋಣ, ಆ ಥರ ಏನೋ ಮಾಡೋಣ. ಓಕೆ, ಇವಾಗ ಯಾವ್ದಾದ್ರು ಫಿಲ್ಲಿಂಗ್ ಇದ್ರೆ ಅವ್ರಿಗೆ ಹೇಳಪ್ಪ. ಇಲ್ಲ, ಇದೆ ಸ್ಟಾಕ್ ಇದೆ. ಇವೆರಡನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡಂಗಿಲ್ಲ. ಹಲೋ, ಗುಡ್ ಮಾರ್ನಿಂಗ್ ಹೇಳಿ. ಒಟ್ನಲ್ಲ ಬೋರ್ಡಲ್ಲಿ ಯಾವುದು ಮುಟ್ಟೋ ಆಗಿಲ್ಲ ಅಷ್ಟೇ, ಮುಟ್ಟೋ ಹಾಗೆ ಇಲ್ಲ. ಇನ್ನು ನಾವು ಇದನ್ನ ಆನು ಆಫು ಆ ಥರ ನಾವೇನಾದ್ರು ಮಾಡಕ್ಕೆ ಹೋದರೆ ಇದು ಬ್ಲಾಸ್ಟ್ ಆಗೋಂಥ ಚಾನ್ಸಸ್ ಇರ್ತವೆ. ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗ್ಬಾರ್ದು ಇದನ್ನು. ಇವ್ನು ಟಚ್ ಮಾಡಕ್ಕೆ ಹೋಗ್ಬಾರ್ದು. ಇದ್ರಲ್ಲಿ ನಮ್ಮ ಕೆಲಸನೂ ಇರಲ್ಲ, ಹಾಗಾಗಿ ಇದ್ರ ಟಚ್ ಮಾಡಕ್ಕೆ ಹೋಗ್ಬಾರ್ದು. ಇದು ಒಂದು ಹಾಕ್ಬಿಟ್ಟು